ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ಜನರ ಕೂಗು ವಿಶೇಷ ವರದಿ. ಸದಾ ನಗುತ್ತಾ ರೋಗಿಗಳ ಜೊತೆ ಮಾತಾಡುತ್ತಾ ಮಾತಿನಲ್ಲೇ ರೋಗಿಗಳ ಅರ್ಧ ಕಾಯಿಲೆ ಗುಣಮುಖಗೊಳಿಸುವ ವಿಶೇಷ ಗುಣ ಹೊಂದಿರುವ ಮುದ್ದೇಬಿಹಾಳದ ಹಿರಿಯ ವೈದ್ಯರಾಗಿರುವ ಡಾಕ್ಟರ್ ಎ.ಎಂ. ಮುಲ್ಲಾ ಅವರ ವೈದ್ಯಕೀಯ ಸೇವೆಗೆ 4 ದಶಕಗಳು ಪೂರ್ಣಗೊಂಡಿದ್ದು 43ನೇ ವರ್ಷದತ್ತ ಮುಂದುವರೆದಿದೆ. 1983ರ ಡಿಸೆಂಬರ್ 20ಕ್ಕೆ ವೈದ್ಯಕೀಯ ಸೇವೆಯನ್ನು ಆರಂಭಿಸಿ ಸತತ 42 ವಸಂತಗಳನ್ನು ಪೂರೈಸಿ 43ನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸರಳ ಸಜ್ಜನಿಕೆಯ ವೈದ್ಯರು ಮುಲ್ಲಾ ಅವರು. ಮುದ್ದೇಬಿಹಾಳದ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಬರುವ ಸಿಟಿ ಕ್ಲಿನಿಕ್ ಹೆಸರಿನಲ್ಲಿ ವೃತ್ತಿ ನಡೆಸುತ್ತಿರುವ ಡಾಕ್ಟರ್ ಮುಲ್ಲಾ ಅವರು ಬಡವರ ಪರ ಕಾಳಜಿ ಉಳ್ಳವರು. ಅವರ ಶಿಷ್ಯ ಬಳಗದಲ್ಲಿ ಡಾಕ್ಟರ್ ಮುಲ್ಲಾ ಅವರ ಕುರಿತು ವ್ಯಕ್ತವಾಗುವ ಪ್ರೀತಿ ತುಂಬಿದ ಮಾತುಗಳೇ ಡಾಕ್ಟರ್ ಮುಲ್ಲಾ ಎಂತಹ ಸರಳ ಜೀವಿ ಎನ್ನುವುದನ್ನು ತಿಳಿಸುತ್ತದೆ. ಅದರಲ್ಲಿ ಮುದ್ದೇಬಿಹಾಳ ಪಟ್ಟಣದ ಸಂತ ಕನಕದಾಸ ಶಾಲೆಯ ಸಹಶಿಕ್ಷಕ ಮಂಜುನಾಥ್ ಸಿ ಕಬಾಡೆಯವರು ಡಾಕ್ಟರ್ ಮುಲ್ಲಾ ಅವರ ಬಗ್ಗೆ ಹೇಳುವ ಮಾತುಗಳು ಹೀಗಿವೆ. ಶಿಕ್ಷಕ ವೃತ್ತಿಯಲ್ಲಿದ್ದ ಡಾಕ್ಟರ್ ಮುಲ್ಲಾ ಅವರ ತಂದೆಯವರ ಮಾರ್ಗದರ್ಶನ ಮತ್ತು ಆಶೀರ್ವಾದದಿಂದ ವೈದ್ಯಕೀಯ ಸೇವೆಗೆ ಅಣಿಯಾಗಿರುವ ಡಾಕ್ಟರ್ ಮುಲ್ಲಾ ಅವರು ಕಳೆದ 4 ದಶಕಗಳಿಂದ ದಣಿವರಿಯದ ಸೇವೆಯನ್ನು ಜನತೆಗೆ ಮಾಡುತ್ತಾ ಬಂದಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಸದಾ ತಮ್ಮ ಸೇವೆಯ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಸಾಹಿತ್ಯ ಕ್ಷೇತ್ರದಲ್ಲಿಯೂ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಹಣ ಇಲ್ಲದೆ ಆಸ್ಪತ್ರೆಗೆ ಬಂದ ಹಲವಾರು ರೋಗಿಗಳಿಗೆ ಅವರೇ ಔಷಧಿಗಾಗಿ ದುಡ್ಡು ಕೊಟ್ಟು ಚಿಕಿತ್ಸೆ ನೀಡಿ ಕಳಿಸಿರುವ ಅನೇಕ ಘಟನೆಗಳು ನನ್ನ ಕಣ್ಣ ಮುಂದೆ ನಡೆದಿವೆ ಎಂಬುದನ್ನು ನೆನಪಿಸಿಕೊಂಡರು. ನನ್ನ ಕಣ್ಣೆದುರಿಗೆ ಹಲವಾರು ಘಟನೆಗಳು ಸರ್ ಹತ್ರ ನಾನು ನಮ್ಮ ಫ್ಯಾಮಿಲಿ ಜೊತೆ ತೋರಿಸ್ಕೋತ ಹೋದಾಗ ಒಂದು ಸಾರಿ ಎರ್ಜೇರಿ ಒಂದು ಹೆಣ್ಣುಮಗಳು ತಾಯಿ ತನ್ನ ಮಗುವಿಗೆ ತುಂಬ ಜ್ವರ ಬಂದಾಗ ಅವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಬಂದಿದ್ದಳು. ಗಡಿಬಿಡಿಯಲ್ಲಿ ಬಂದಾಗ ಅವಳು ದುಡ್ಡನ್ನು ಕೂಡ ತಂದಿರಲಿಲ್ಲ. ಬಡತನ ಪರಿಸ್ಥಿತಿ, ಗಾಬರಿಯಿಂದ ಮಗುವಿಗೆ ಜ್ವರ ಬಂದಾಗ ನನ್ನ ಕಣ್ಣೆದುರಿಗೇನೆ ಸರ್ ದುಡ್ಡು ಕೊಟ್ಟು ಔಷಧಿಯನ್ನು ತೊಗೊಂಬರ್ಲಿಕ್ಕೆ ದುಡ್ಡನ್ನು ಕೊಟ್ಟು ಉಪಚರಿಸಿ ಆರೈಕೆ ಮಾಡಿ ಹೋಗಮ್ಮ ಇರಲಿ ಹೋಗು ಅಂತಂದರು. ಒಂಥರ ಬಡವರ ಬಗ್ಗೆ, ನಿರ್ಗತಿಕರ ಬಗ್ಗೆ ತುಂಬ ಕಾಳಜಿ ಉಳ್ಳವರು. ಮತ್ತು ಅವರ ಆಸ್ಪತ್ರೆಯಲ್ಲಿ ಹಲವಾರು ಜನ ಕಂಪೌಂಡ್ರ್ ಸೇವೆ ಮಾಡ್ತಕ್ಕಂಥ ಯುವ ಸಮೂಹ ವಿದ್ಯಾರ್ಥಿಗಳನ್ನು ನೋಡಿದಾಗ ಸರ್ ಅವರಿಗೆ ಇಲ್ಲಿ ಕರ್ತವ್ಯಕ್ಕೂ ಆಸ್ಪತ್ರೆಗೂ ಬಂದು ಕೆಲಸ ಮಾಡಿರಿ, ಅದ್ರ ಜೊತೆ ನೀವು ಓದ್ರಿ ಅಂತ ತಿಳ್ಕೊಂಡು ಸರ್ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸಿಗೂ ಕೂಡ ಅವರು ಅಡ್ಮಿಷನನ್ನು ಮಾಡಿ ಅವ್ರಿಗೆ ಓದಿಸ್ತಾ ಒಂದು ರೀತಿ ಸಮಾಜದಲ್ಲಿ ನೀವು ನನ್ನ ದವಾಖಾನೆಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ನಿಮ್ಮ ಆರ್ಥಿಕ ಸಂಕಷ್ಟವನ್ನು ನಿವಾರಣೆ ಮಾಡ್ಕೋರಿ, ಕಲಿಯೋದು ಮಾತ್ರ ಬಿಡಬೇಡ್ರಿ ಅಂತೇಳಿ ಹಲವಾರು ವಿದ್ಯಾರ್ಥಿಗಳಿಗೂ ಕೂಡ ಬಾಳಿಗೆ ಬೆಳಕಾಗಿದ್ದಾರೆ. ಎಷ್ಟೋ ಜನ ಅವರಲ್ಲಿ ಕಂಪೌಂಡರ್ಗೆ ಮಾಡಿ ಇವತ್ತು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ, ಪ್ರೈವೇಟ್ ಕಂಪ್ನಿಗಳಲ್ಲಿದ್ದಾರೆ. ಒಂದು ರೀತಿ ಸರನ್ನು ನೋಡಿದಾಗ ನಾನು ತುಂಬ ಭಾವುಕನಾಗ್ತೀನಿ. ಅಷ್ಟು ಆತ್ಮೀಯತೆ ಸರ್ ಜೊತೆಗೆ ಯಾವಾಗಲೂ ತಮ್ಮ ತಂದೆಯವ್ರ ಬಗ್ಗೆ ಹೇಳ್ತಾ ಇದ್ದರು. ನಾನು ವೃತ್ತಿಯಿಂದ ಶಿಕ್ಷಕನಾಗಿರೋದ್ರಿಂದ ಸರ್ ತಮ್ಮ ತಂದೆ ಶಿಕ್ಷಕ ವೃತ್ತಿಯಲ್ಲಿ ಯಾವ ರೀತಿ ಇದ್ದರು ಏನು ಅನ್ನೋದ್ರ ಬಗ್ಗೆ ತುಂಬ ನನ್ನ ಜೊತೆ ಯಾವಾಗಲೂ ಚರ್ಚೆ ಮಾಡ್ತಾಯಿದ್ರು. ಶಿಕ್ಷಕರ ಬಗ್ಗೆ ಕೂಡ, ಶಿಕ್ಷಕ ಸಮುದಾಯದ ಬಗ್ಗೆ ಸರ್ ಭಾಳಷ್ಟು ಪ್ರೀತಿ ಮತ್ತು ಶಿಕ್ಷಕರನ್ನು ಆದರ್ಶವಾಗಿ ತೆಗೆದುಕೊಂಡಿದ್ದಾರೆ ಅವರು. ಅಂಥ ವೈದ್ಯ ವೃತ್ತಿಯಲ್ಲಿದ್ದರೂ ಕೂಡ ಶಿಕ್ಷಕರ ಬಗ್ಗೆ ತುಂಬ ಗೌರವ. ಅಂಥ ವೈದ್ಯರಾದಂಥ ಡಾಕ್ಟರ್ ಎ.ಎಂ. ಮುಲ್ಲಾ ಸರ್ ಅವರು ಇವತ್ತು 42 ವಸಂತಗಳನ್ನು ಪೂರಿಸಿ 43ನೇ ವರ್ಷಕ್ಕೆ ತಮ್ಮ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇದೇ ರೀತಿ ಅವರ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ ಅಂತ ನಾನು ಹಾರೈಸ್ತೀನಿ. ದಸ್ತು ಬರಹಗಾರರ ಸಂಘದ ತಾಲೂಕು ಅಧ್ಯಕ್ಷ ಎಚ್.ಆರ್. ಭಾಗವಾನ್ ಅವರು ಮಾತನಾಡಿ, ಮುದ್ದೇಬಿಹಾಳದಲ್ಲಿ ಡಾಕ್ಟರ್ ಪದಕಿ ನಂತರದ ಸ್ಥಾನ ಡಾಕ್ಟರ್ ಮುಲ್ಲಾ ಅವರಿಗೆ ಇದೆ. ಮೃದು ಮನಸ್ಸಿನವರು, ಮಾತುಗಳಲ್ಲೇ ರೋಗಿಯ ನೋವು, ರೋಗ ಕಡಿಮೆ ಮಾಡುವ ಕೈಗುಣ ಮುಲ್ಲಾರವರದ್ದು. ಮುದ್ದೇಬಿಹಾಳದಲ್ಲಿರುವ ವೈದ್ಯರನ್ನ ಒಗ್ಗೂಡಿಸಿ ಸಂಘಟನೆ ಮಾಡಿದ ಮೊದಲಿಗರು ಡಾಕ್ಟರ್ ಮುಲ್ಲಾ ಅವರು. ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಿ ಜನಮುಖಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಕುಂಟೋಜಿ ಜಾತ್ರೆಯೊಂದರ ಸಮಯದಲ್ಲಿ ನೀರು ಕುಡಿದು ಅಸ್ವಸ್ಥಗೊಂಡಿದ್ದ ನೂರಾರು ಜನರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿ ಮಾನವೀಯ ಸೇವೆ ಸಲ್ಲಿಸಿರುವ ಹೃದಯವಂತ ಡಾಕ್ಟರ್ ಮುಲ್ಲಾರವರು ಎಂದು ನೆನಪಿಸಿಕೊಂಡರು. ನಾನು ಕಟ್ಕೊಂಡ ಹಾಗೆ ಅವರು ರೋಗದ ಗುಣದ ಬಗ್ಗೆ ಅಂದರೆ ಈಗ ಏನಂತ ತಕ್ಷಣ ಆರಾಮಾಗುವಂಥ ಮನೋಭಾವ ಎಲ್ಲ ರೋಗಿಗಳಲ್ಲಿ, ಆದರೆ ಅವ್ರದ್ದು ಹಾಗಲ್ಲ. ಇಲ್ಲಪ್ಪ ಮುಲ್ಲಾಕ್ರು ಬೇಗ ಆರಾಮ ಮಾಡೋಂಗಿಲ್ಲ ಅಂತವ್ರು ಜನರ ಹತ್ರ ಐತಿ ಅಂದರೆ ಹೈಡ್ರೋಜನ್ ಕೊಡೋಂಗಿಲ್ಲ ಅವರು. ಅಂದರೆ ಬೇರು ಮಟ್ಟದಿಂದ ರೋಗ ನಿವಾರಣೆ ಮಾಡೋ ದಿಶೆಯಲ್ಲಿ ಮೊದಲು ರೋಗಿಗಳಿಗೆ ಡಯಾಗ್ನೋಸ್ ಮಾಡಿ ಆ ರೋಗದ ಗುಣಲಕ್ಷ ತಿಳ್ಕೊಂಡು ಚಿಕಿತ್ಸೆ ಕೊಡುವಂಥದ್ದು. ಸ್ಪೆಷಲಿಯಾಗಿ ವೃದ್ಧರಿಗೆ ಮತ್ತು ಮಕ್ಕಳಿಗೆ ಅವರು ವಿಶೇಷ. ಮೊದಲು ಅದಕ್ಕೆ ವೈದ್ಯ ಮತ್ತು ವೃದ್ಧರು ಮತ್ತು ಮಕ್ಕಳ ಬಗ್ಗೆ, ಮಕ್ಕಳಿಗೆ ಏನಾದರೂ ಜ್ವರ ಕಾಯಿಲೆಗೆಲ್ಲ ಬಂದುಬಿಟ್ರೆ ಅಂತಂದ್ರೆ ನೇರವಾಗಿ ಸಂಪರ್ಕದ ಎಲ್ಲಿ ಹೋಗೋದು ಡಾಕ್ಟರ್ ಮುಲ್ಲಾ ಅವರು ಹತ್ರ ಹೋಗ್ಬೇಕಂತೇಳಿ ಜನರು. ಆಮೇಲೆ ಜನರ ಜೊತೆ ರೋಗಿಗಳಲ್ಲಿ ನಾವು ಈ ಹಿಂದೆ ಕೂಡ ಮುದ್ದೇಬಿಹಾಳದಲ್ಲಿ ಡಾಕ್ಟರ್ ಆರ್.ಆರ್. ಪದಕಿಯವರನ್ನು ನಾವು ಇಲ್ಲಿ ಕಳ್ಕೊಂಡಿದ್ದೀವಿ. ಸುಮಾರು ಅವರು ದೀರ್ಘಾಯುಷಿ. ಏನಾದರೂ ರೋಗ ಅಂತಂದ್ರೆ ಡಾಕ್ಟರ್ ಪದಕಿ ಅಂತ. ಪದಕಿಯವ್ರ ನಂತರ ಭಾಳಷ್ಟು ಸೃಜನಶೀಲರಾಗಿ ವೈದ್ಯರೊಂದಿಗೆ ಮಾತಾಡಿ
ಹೆಚ್ಚು ಕಡಿಮೆ ಅವ್ರನ್ನ ಸಂಪರ್ಕ ಮಾಡಿದಾಗ ಅವ್ರ ಮಾತುಗಳಿಂದೇ ಒಂದು ಅರ್ಧ ರೋಗ ನಿವಾರಣೆ ಆಗ್ತಿತ್ತು. ಆಮೇಲೆ ಅವ್ರ ಚಿಕಿತ್ಸೆ ಅಂದರೆ ಭಾಳಷ್ಟು ಮಿತಭಾಷಿಕರು ಮತ್ತು ಇದು ಭಾಳಷ್ಟು ಇದು ಸೃಜನಶೀಲರು, ವಿನಯಶೀಲರು. ಹೀಗಾಗಿ ಡಾಕ್ಟರ್ ಎ ಮುಲ್ಲಾ ಅವರು ಅಂತಂದ್ರೆ ಮುದ್ದೇಬೇಳದಲ್ಲಿ ತುಂಬ ಚಿಂತಿಸಿದರು. ಈ 35-40 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಅವ್ರು ಯಾವುದೋ ಒಂದು ಚ್ಯುತಿ ಬರದ ಹಾಗೆ ವೈದ್ಯ ವೃತ್ತಿಯಲ್ಲಿ, ಜೊತೆಗೆ ವೈದ್ಯರನ್ನು ಸಂಘಟಿಸಿ ಭಾಳಷ್ಟು ಉಚಿತ ಒಂದು ವಿಶೇಷ ಕಾರ್ಯಕ್ರಮ ಅಂತಂದ್ರೆ, ನಾನು ಮತ್ತು KM ನಿಸಾದ್ ಅವರು ನಾವು ಪತ್ರಿಕಾ ಕ್ಷೇತ್ರಕ್ಕೆ ಆರಂಭ ಮಾಡಿದಾಗ ಯುಗದೀಪ ಮತ್ತು ಸಂದರ್ಶನ ಅಂತ ಪತ್ರಿಕೆ ಬರ್ತಿತ್ತು. ಅವತ್ತು ಏನಾಗ್ಬಿಡ್ತಂದರೆ, ಕುಂಟೋಜಲ್ಲಿ ಬಸವೇಶ್ವರ ಜಾತ್ರೆ ಇತ್ತು. ಆ ಜಾತ್ರೆಯಲ್ಲಿ ಜಾತ್ರೆ ಏನಾದರೂ ಒಂದು ಹಲ್ಲಿ ಕುಡಿಯೋ ನೀರಿನ ಟ್ಯಾಂಕ್ನಲ್ಲಿ ಬಿದ್ದು ಭಾಳ ಜನ ಅಸ್ವಸ್ಥರಾಗಿದ್ದರು. ಆ ಸಂದರ್ಭದಲ್ಲಿ ಏನದ ಹೆಚ್ಚು ಅಸ್ವಸ್ಥ ಆದಂಥವ್ರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿದಂಥ ಒಂದು ಶಿರಸ್ಸನ್ನು ಡಾಕ್ಟರ್ ಎ ಮುಲ್ಲಾ ಅವರು ಆವಾಗಲಿಂದ. ಆವಾಗ ಫಸ್ಟ್ ನಾವು ಯುಗದೀಪ ಮತ್ತು ಸಂದೇಶ ಪತ್ರಿಕೆ ವರದಿಗಾರಾಗಿ KM ನಿಸಾದ್ ಸುದ್ದಿ ಮಾಡಿದರು, ಜನರ ಪ್ರಾಣ ರಕ್ಷಿಸಿದ ಇದು ಡಾಕ್ಟರ್ ಎ ಮುಲ್ಲಾ ಅಂತೇಳಿ. ಹೀಗೆ ಭಾಳಷ್ಟು ಮಾಡಿದ್ರು. ಜೊತೆಗೆ ವೈದ್ಯರಲ್ಲಿ ಒಂದು ಆರ್ಗನೈಸೇಷನ್ ಆಗಬೇಕು ಮತ್ತು ಜನರಿಗೆ, ಯಾಕಂದರೆ ಅವ್ರ ಹತ್ರ ಬರ್ತಿರ್ಬೇಕಾದ್ರೆ ಭಾಳ ಜನ ಆರ್ಥಿಕವಾಗಿ ಸಬಲರಾಗುವಂಥ ವ್ಯಕ್ತಿಗಳು ಬಡವರು ಬರ್ತಿದ್ರು. ಅವರು ದುಡ್ಡು ಇಲ್ಲಿಗೆ ಕಳಿಸ್ಕೊಡ್ತಿದ್ರು. ಎಷ್ಟೋ ಸಾರಿ ನಾನು ನೋಡಿದ ಹಾಗೆ ತಾವು ಚಿಕಿತ್ಸೆ ನೀಡಿದ್ದಂದ್ರೆ ಗುಳಿಗೆಗೆ ದುಡ್ಡು ಇಲ್ಲಾಂದ್ರೆ ಅವರೇ ಕೊಡ್ಕೊಳ್ಸೋಂಥ ಉದಾಹರಣೆಗಳು ನಾವು ಕಂಡುಕೊಂಡಿದ್ವಿ. ಜೊತೆಗೆ ವೈದ್ಯರನ್ನು ಮೊದಲಿಲ್ಲೇ ವೈದ್ಯಕೀಯ ಸಂಘ ಇರಲಿಲ್ಲ. ಅವರು ಅಖಿಲ ಭಾರತ ವೈದ್ಯಕೀಯ ಪರಿಷತ್ ಡಾಕ್ಟರ್ RR ಪತ್ರಿಕೆ ನೇತೃತ್ವದಲ್ಲಿ ಡಾಕ್ಟರ್ ಮುಲ್ಲಾ ಅವರು ಅವಾಗ ಸೆಕ್ರೆಟರಿ ಅವ್ರಿಗೆ, ಅವರೆಲ್ಲ ಸೇರಿಕೊಂಡು ಅವರು ವಕ್ರಾಣಿಯವರು, ಜುಲ್ಪಿಯವರು ಎಲ್ಲ ಸೇರಿ ಒಂದು ವೈದ್ಯಕೀಯ ಸಂಘ ಮಾಡಿ ಬಡವರಿಗೆ ಉಚಿತ ಒಂದು 15 ದಿವಸ 20 ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಉಚಿತ ಚಿಕಿತ್ಸೆ ನೀಡುವಂಥ ಹಲವಾರು ಕ್ಯಾಂಪ್ಗಳನ್ನ ಮಾಡಿದಂಥ ಶಿರಸ್ಸು ಕೂಡ ಡಾಕ್ಟರ್ ಎ ಮುಲ್ಲಾ ಅವರು. ಡಾಕ್ಟರ್ ಎ ಮುಲ್ಲಾ ಅವರು ಮತ್ತು ನಾನು ಕಂಡಿಡ್ಕೊಂಡ ಹಾಗೆ ಎಂದೂ ಅವ್ರ ತಂದೆ ತಾಯಿ ಜೊತೆ ಎಷ್ಟು ವಿಧೇಯರಾಗಿದ್ರಪ್ಪ ಅಂತಂದ್ರೆ, ನಾವು ಆಗಾಗ ಚಿಕಿತ್ಸೆಗೆ ಅವರು ಲಭ್ಯ ಆಗಲಿಕ್ಕಂತ ಅವ್ರ ಮನೆಗೆ ಹೋಗ್ತಿದ್ದೆವು. ಎಂದೂ ಹೋಗಿ ಅವ್ರ ತಂದೆ ಮುಂದೆ ನಾವು ಹೋಗಿ ಮಾತಾಡ್ಸಕ್ಕೆ ಹೋದ್ರೆ ತಂದೆ ಮುಂದೆ ಎಂದೂ ಕುಂತು ಮಾತಾಡ್ದವರಲ್ಲ. ತಂದೆ ಮುಂದೆ ಅಷ್ಟು ಅಂದ್ರೆ ಮನೆ ವಿಷಯಕ್ಕೂ ಮತ್ತು ಮನೆಯಲ್ಲಿ ತುಂಬಿದ ಅವಿಭಕ್ತ ಕುಟುಂಬ ಅವ್ರದ್ದು. ಕುಟುಂಬ ವ್ಯವಸ್ಥೆಯೊಳಗೆ ಎಂದೂ ಸುಮಾರು ಒಂದು 14-15 ಜನ ಇರುವಂಥ ಒಂದು ಅವಿಭಕ್ತ ಕುಟುಂಬ. ಯಾರ ಮೇಲೆ ಕೋಪಿಸ್ಕೊಳ್ಳಾರ್ದಂಥ, ಯಾರ ಮೇಲೆ ಅಂಥ ಒಂದು ಅಂದ್ರೆ ಹಲವಾರು ಗುಣ ವಿಶೇಷಗಳು ಅವರಲ್ಲಿ. ಹೀಗಾಗಿ ನಮ್ಮ ಮುದ್ದೇಬೇಳ ತಾಲೂಕಿನಲ್ಲಿ ಇಂಥ ಒಂದು ಸುದೀರ್ಘ ಅವಧಿ ಸುಮಾರು ಒಂದು 4 ದಶಕ 4 ದಶಕ ಪೂರೈಸಿ ಈಗ 5ನೇ ದಶಕ ಕಾರ್ಯನಿರ್ತಾ ಇದ್ದಾರೆ. ಅವರು ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಒಂದು ಉತ್ತಮವಾದಂತಹ ಒಂದು ಸೇವೆಯನ್ನು ಸಲ್ಲಿಸಿದ ಶ್ರೇಷ್ಠ ಡಾಕ್ಟರ್ ಎ ಮುಲ್ಲಾ ಅವ್ರದ್ದು. ಜೊತೆಗೆ ಅಲ್ಲದೆ ಬಂಟನೂರದ ನೇತ್ರಾವತಿ ಮಠ್ ಮಾತನಾಡಿ, ಡಾಕ್ಟರ್ ಮುಲ್ಲಾ ಅವರು ಶಾಂತ ಸ್ವಭಾವದ ವ್ಯಕ್ತಿ, ಹಣದ ಮುಖ ನೋಡುವುದಿಲ್ಲ, ರೋಗಿಯ ಮುಖ ನೋಡುತ್ತಾರೆ ಎಂದು ಹೇಳಿಕೊಂಡರೆ, ನೀಲಮ್ಮ ಛಲವಾದಿ, ನೇಬಗೇರಿಯ ಬಸವರಾಜ್ ಬಿರಾದಾರ್ ಡಾಕ್ಟರ್ ಮುಲ್ಲಾ ಅವರ ಜನಸೇವೆಯನ್ನ ನೆನಪಿಸಿಕೊಂಡರು. ತಾಳಿಕೊಟ್ಟೆ ಬಲ್ಲಿ ಬಂಟ್ನೂರಿ ನಮ್ಮ ಇವ್ರ ಕೈ ಮ್ಯಾಗ ಎಲ್ಲ ಗುಣ ಹಾಕದ್ರಿ, ಅದಕ್ಕೆ ಬಂದ್ವಿ ಮತ್ತೆ ಕರ್ಕೊಂಬಂದೇನು. ಸ್ವಲ್ಪ ನಮ್ಮ ಅತ್ತೆಯವರು ಸಹಿತ ಅಲ್ಲಿ ಅಂತ ಇಲ್ಲೇ ಬರ್ತಾರೆ. ಶಾಂತ ಸ್ವಭಾವ ರೀ, ಯಾವಾಗೇ ಬರ್ರಿ ನೀವು. ಅಂಟು ಪೇಷಂಟ್ಸ್ ಇಟ್ಟು ಎಲ್ಲ ಒಳ್ಳೆ ನೋಡ್ತಾರೆ. ನಮ್ಮ ₹1 ನೋಡಲ್ರಿ ಅವರು. ಎಲ್ಲಿ ಹೋದ್ರೂ ನಮ್ಗೆ ಕಡಿಮೆ ಆಗಲ್ರಿ, ಇಲ್ಲಿ ಬಂದ್ರೂ ನಮಗೆಲ್ಲ ಆರಾಮಾಗೋದು. ಹಂಗಾಗಿ ನಾವು ಇಲ್ಲೇ ಇರೋ ಡಾಕ್ಟರ್ ಹತ್ರನೇ ಬರ್ತೀವಿ. ಮಕ್ಕಳು, ನಾವು ಇಡೀ ನಮ್ಮ ಕುಟುಂಬನ ಇಲ್ಲೇ ಬಂದು ತೋರಿಸ್ಕೊಂಡಿರ್ತೀವಿ. ಕೊಡ್ತಾರೆ, ಒಳ್ಳೆ ಎಲ್ಲ ರೀತಿಯಿಂದ ಟ್ರೀಟ್ಮೆಂಟ್ ಕೊಡ್ತಾರೆ. ಭಾಳ ಚಲೋ ರೀ ಅವರು. ಅಗದಿ ಸೂಕ್ಷ್ಮವಾಗಿ ಮಾತಾಡ್ತಾರೆ. ಒಬ್ಬೊಬ್ಬರು ಡಾಕ್ಟರ್ ಆ ಕಾಡಿ ಸರಕ್ ಅಂತಾರೆ, ಇವ್ರಿಲ್ರಿ ಅಗದಿ ಸೂಕ್ಷ್ಮವಾಗಿ ನಮ್ಮ ಮನ್ಯಾಗ ನಮ್ಮ ತಾಯಿ ತಂದೆ ಮಾತಾಡ್ತಾರೆ, ಆ ಥರ ಮಾತಾಡ್ತಾರೆ. ಚಲೋ ಅದಾರಿ ಎಲ್ಲ. ನಾವು 40 ವರ್ಷದಲ್ಲಿ ಇಲ್ಲೇ ತೋರಿಸಿ ಮತ್ತು ನಾವು ಒಕ್ಕಲ್ತನದವರು. ನಮಗೇನು ಅಗ್ದಿ ಒಳ್ಳೆ ಬುದ್ಧಿ ಹೇಳಿ ಪ್ರೋಗ್ರಾಮ್ ಮಾಡ್ಕೊತ ಚಲೋ ಕೊಡ್ತಾರೆ. ಇವ್ರು ನಮ್ಮ ಕುಟುಂಬ ರೀ. ಇವರು ಭೀಮಾಬಾಯಿ ಬಿರಾದಾರ್, ನಮ್ಮದು ಬಿರಾದಾರ್, ಬಸವರಾಜ್ ಬಿರಾದಾರ್. ಜನರ ಕೂಗು ವಾಹಿನಿಯೊಂದಿಗೆ ಮಾತನಾಡಿದ ಡಾಕ್ಟರ್ ಎ ಮುಲ್ಲಾ ಅವರು, ವೈದ್ಯಕೀಯ ಸೇವೆಗೆ ಬಂದು 4 ದಶಕಗಳೇ ಉರುಳಿವೆ. ಮುದ್ದೇಬಿಹಾಳದ ಜನತೆ ಸಾಕಷ್ಟು ಅಭಿಮಾನ, ಪ್ರೀತಿ, ವಿಶ್ವಾಸವನ್ನ ಇಟ್ಟುಕೊಂಡಿದ್ದಾರೆ. ಬಡವರ ಪರ ಕಾಳಜಿಯನ್ನ ತೋರಬೇಕಾಗಿದ್ದರೆ ಅದು ನಮ್ಮ ತಂದೆಯವರ ಮಾರ್ಗದರ್ಶನ, ಆಶೀರ್ವಾದದ ಫಲ. ಬಡವರ ಸೇವೆ ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಮೇಲಿರುವ ಭಗವಂತ ಏನು ಕೊಡಬೇಕು ಅದನ್ನ ಕೊಟ್ಟೇ ಕೊಡುತ್ತಾನೆ ಎನ್ನುವ ನಂಬಿಕೆಯಿಂದ ನಾನು ಜನಸೇವೆಯಲ್ಲಿ ನಿರತನಾಗಿದ್ದೇನೆ. ಎಂದಿಗೂ ಪ್ರಶಸ್ತಿ, ಮಾನ, ಸನ್ಮಾನಕ್ಕೆ ಆಸೆಪಟ್ಟಿಲ್ಲ. ಜನರಿಗೆ ನಾನು ಕೊಟ್ಟ ಚಿಕಿತ್ಸೆ ಫಲ ನೀಡಿ ಗುಣಮುಖರಾಗಿ ಅವರು ಬಂದು ಹರಸುವಾಗ ಆಡುವ ಮಾತುಗಳೇ ನನಗೆ ಬಹುಮಾನ ಎಂದು ಹೇಳಿಕೊಂಡರು. ಎಷ್ಟೋ ಜನ MBBS ಪದವೀಧರ ಡಾಕ್ಟರ್ಸು ಇದ್ದರು, ಆಯುರ್ವೇದ ಡಾಕ್ಟರ್ಸು ಇದ್ದರು.
ಬಂದಾಗಿದೆ ಡಾಕ್ಟರ್ ಪರ್ಕಿಯವರನ್ನ ಅಂತವ್ರು ಭಾಳ ನುರಿತ ವೈದ್ಯರು, ಅವ್ರು ಹಿರಿಯ ವೈದ್ಯರು. ಅವ್ರ ಬಗ್ಗೆ ಒಂದು ಒಳ್ಳೆಯ ಇದನ್ನು ಇತ್ತು. ಅವ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ, ಎಲ್ಲ ಒಳ್ಳೆಯ ಒಂದು ವೈದ್ಯರು ಇದ್ದಾರೆ ಅಂತೇಳಿ. ಅವ್ರ ಬಗ್ಗೆ ನಾನು ಒಂದು ಆರ್ಟಿಕಲ್ನು ಬರೆದಿದ್ದೆ ಮೊನ್ನೆ. ಇದಕ್ಕೆ ಬಿಜಾಪುರದ ಜಿಲ್ಲಾ ಕನ್ನಡ ಇರುವಾಗ ಅದು ಪ್ರಕಟವಾಗಿದೆ, ಕನ್ನಡ ಸಾಹಿತ್ಯ ಇರುವಾಗ. ನಂತರ ನಮ್ಮ ತಂದೆಯವರು ಮೊದಲಿನಿಂದಲೂ ಬಡವರ ಬಗ್ಗೆ ಕನಿಕರವುಳ್ಳವರು. ಎಷ್ಟೋ ಬಡ ಜನರ ಮಕ್ಕಳಿಗೆ ತಮ್ಮ ಸಂಬಳದಲ್ಲಿ ವಿದ್ಯೆಯನ್ನು ಕಲಿಯಲಿಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅಂಥವರು ಎಷ್ಟೋ ಜನ ಒಂದು ಒಳ್ಳೆಯ ವಿದ್ಯೆಯಲ್ಲಿ ಇದ್ದುಕೊಂಡು ಇನ್ನೂವರೆಗೂ ನಮ್ಮ ತಂದೆಯವರು ನೆನೆಸ್ತಾ ಇರ್ತಾರೆ. ನಾವು ಇವತ್ತು ಬರಬೇಕಾಗಿತ್ತು ಅಂದರೆ ನಮ್ಮ ಮುಲ್ಲಾ ಸರ್ ಒಂದು ಪ್ರೋತ್ಸಾಹ ಸಹಾಯ ಅಂತ ಹೇಳ್ತಾ ಇದ್ದಾರೆ. ಅದೇ ಪ್ರವೃತ್ತಿಯಿಂದ ನಮ್ಮನ್ನು ಇಲ್ಲಿ ಬಂದಾಗ, ಯಾವುದೇ ಒಂದು ರೋಗಿಯನ್ನು ಬಂದಾಗ ನನಗೆ ಅವ್ರು ಹೇಳ್ತಾ ಇದ್ದರು, ಒಂದು ವೇಳೆ ಮೊದಲು ರೋಗಿಯನ್ನು ಗುಣಪಡಿಸು, ನಂತರ ನಿನಗೆ ಎಲ್ಲವೂ ಹಿಂದೆ ಬರ್ತು ಅಂತ ಅವರು ಒಂದು ಹೇಳ್ತಾ ಇದ್ದರು. ನನಗೆ ಯಾವಾಗಲೂ ನಾನು ತಂದೆ ಮಾರ್ಗದರ್ಶನದಲ್ಲಿ ನಾನು ಮುಂದುವರಿಸ್ಕೊಂಡು ಬಂದವ. ಅದೇ ರೀತಿ ನಾನು ಇಲ್ಲಿ ಸ್ಕೂಲಿನಿಂದ ಬಂದಂಥ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಯಾವುದೇ ಒಂದು ಥರದ ಅವರಿಗೆ ತೊಂದರೆ ಆದಾಗ, ಸ್ಕೂಲಿನಲ್ಲಿ ಗಾಯ ಆದಾಗ ಅವರಿಗೆ ಯಾವುದೇ ರೀತಿಯ ಒಂದು ದುಡ್ಡನ್ನು ತೆಗೆದುಕೊಳ್ಳದೆ ನಾನು ಅವರಿಗೆ ಸೇವೆಯನ್ನು ಕೊಟ್ಟಿದ್ದೆ. ನಾನು ಅದಕ್ಕೆಲ್ಲ ನಮ್ಮ ತಂದೆಯವರ ಪ್ರೇರಣೆ. ಯಾಕಂದರೆ ಬಡವರ ಬಗ್ಗೆ ನಾವು ಒಂದು ಕನಿಕರೆ ಹುಟ್ಟಿದರೆ ನಮಗೆ ಅದರದ್ದು ಪ್ರತಿಫಲ ಸಿಗ್ತದೆ ಅಂತೇಳಿ. ನಾವು ಈ ಭೂಮಿಯ ಮೇಲೆ ಇದ್ದವ್ರ ಮೇಲೆ ಕರುಣೆ ತೋರಿಸಿದ್ರೆ ಮೇಲೆ ನಮ್ಮ ಮೇಲೆ ಕರುಣೆ ತೋರಿಸ್ತಾನೆ ಅನ್ನುವಂಥ ನಮ್ಮ ಒಂದು ಪುರಾಣ ವಾಕ್ಯದಂತೆ ನಾವು ನಮಸ್ಕರಿಸ್ತಾ ನಾನು ವೃತ್ತಿಗೆ ಬಂದಿದ್ದೀನಿ. ನಾನು ಯಾವುದೇ ಒಂದು ಪ್ರತಿಷ್ಠೆ ಮತ್ತು ಯಾವುದೇ ಒಂದು ಇದಕ್ಕೆ ನಾನು ಆಸೆ ಪಟ್ಟವನಲ್ಲ. ನನ್ನ ಸೇವಾ ವೃತ್ತಿಯಿಂದ ನಾನು ಮುಂದುವರಿಸ್ಕೊತ ಬಂದ್ದೀನಿ. ಅದರಿಂದ ನಾನು ಈ ಸಮಾಜದಲ್ಲಿ ಗುರುತಿಸ್ಕೊಂಡಿರ್ಬೋದು. ಈ ಹಿಂದೆ ಕುಂಟೋಜಿಯಲ್ಲೂ ಸಹ ಒಂದು ವಿಷಪ್ರಾಸನದಿಂದ 60-70 ಜನ ಅಸ್ವಸ್ಥರಾದಾಗ ನಾನು ಅವರಿಗೆ ಚಿಕಿತ್ಸೆಯನ್ನು ಕೊಡುವ ಮುಂದೆ ಮಾಡಿದೆ. ಯಾವುದೇ ರೀತಿಯ ನಾನು ಫಲಾಪೇಕ್ಷೆ ಇಲ್ಲದೆ ಮಾಡಿದಾಗ ಅದೊಂದು ದೊಡ್ಡ ಮಾಧ್ಯಮಗಳಲ್ಲಿ ಸುದ್ದಿಯಾಗಿ ನನ್ನ ಬಗ್ಗೆ ಒಂದು ಗೌರವದ ಒಂದು ಲೇಖನಗಳು ಪ್ರಕಟವಾದವು. ನನಗೆ ಅದು ಗೊತ್ತಿರಲಿಕ್ಕಿಲ್ಲ. ಯಾಕಂದರೆ ನಾನು ಈ ರೀತಿ ನಾನು ಮಾಡಿದ್ದೇನೆ ಅನ್ನುವಂಥದ್ದು. ನಾನು ವೃತ್ತಿಯನ್ನು ನಾನು ಸಾರಿ ಮಾಡಿದ್ದೇನೆ. ಆದರೆ ಅದು ತನ್ನಿಂದ ತಾನೇ ಪ್ರತಿಯೊಂದು ನಮ್ಮ ಮುಂದೆ ಅದರ ಪ್ರತಿಫಲ ಗುರುತಿಸ್ಕೊಳ್ಳುವಂಥದ್ದು ಸಮಾಜ ಇದೆ, ಜನರು ಇದ್ದಾರೆ. ಅದಕ್ಕೆ ನನಗೆ ಎಲ್ಲ ರೀತಿಯಿಂದ ಪ್ರೋತ್ಸಾಹ ಅಂತಂದ್ರೆ ನನಗೆ ಕೆಲವೊಂದು ಹಿರಿಯ ವೈದ್ಯರು ಅಂತಿದ್ದಾರೆ. ಡಾಕ್ಟರ್ ಕೌಸಲ್ಗಿ ಅಂತ ಹೇಳಿ ಫೇಮಸ್ ಸರ್ಜನ್, ಮೊದಲು ಬಾಗಲಕೋಟೆಯೊಳಗೆ. ನಾನು ಅವರಲ್ಲಿ ನಾನು ವೃತ್ತಿಯನ್ನು ಪ್ರಾರಂಭಿಸಿದ್ದೆ. ನಾನು ಕಲಿತಿದ್ದು ಹುಬ್ಬಳ್ಳಿ ಮೆಡಿಕಲ್ ಕಾಲೇಜಿನಲ್ಲಿ. ಬಂದು ನಾನು ಸೇವೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಡಾಕ್ಟರ್ ಕೌಸಲ್ಗಿ ಅವರು ನಮ್ಮ ಪ್ರೇರಣೆ ಆದರು. ಇನ್ನೂ ಕೆಲವು ಹಿರಿಯರು ವೈದ್ಯರಿದ್ದಾರೆ, ಅವರಿಂದ ನಾನು ಪ್ರೇರಣೆಯಾಗಿ ನಮ್ಮ ತಂದೆಯವರ ಮಾರ್ಗದರ್ಶನದಿಂದ ಈ ವೃತ್ತಿಯಲ್ಲಿ ನನ್ನ ಸೇವೆಯನ್ನು ನಾನು ನಡೆಸ್ಕೊಳ್ತಾ ಮಾಡ್ತಿದ್ದೇನೆ. ಯಾವುದೇ ಒಮ್ಮೆ ಪ್ರಸಂಗ ಬಂದಾಗ ಯಾವ ಥರ ಒಂದು ಭಾವನೆ ಬರ್ತಾ ಅಂದರೆ ಹಣ ಬರ್ತದೆ ಹೋಗ್ತದೆ. ಅದರಲ್ಲಿ ನಮ್ಮ ಒಂದು ಮುಖ್ಯ ಗುರಿಯನ್ನಾಗಿ ನಾವು ರೋಗಿಯನ್ನು ಉಳಿಸಲಿಕ್ಕೆ, ಅದಕ್ಕೆ ವಿಚಾರ ಮಾಡಲಿಕ್ಕೆ ಮುಂದಾಗಬೇಕು. ಆವಾಗ ಅದಕ್ಕೆ ನಮಗೆ ನಮ್ಮ ವೈದ್ಯಕೀಯ ವೃತ್ತಿಗೆ ಒಂದು ಪಾವಿತ್ರ್ಯತೆ, ಒಂದು ಬೆಲೆ ಇರ್ತದೆ. ನಾವು ನಿಜವಾಗಲೂ ನಮ್ಮ ಸೇವೆ ಏನಪ್ಪ ಅಂತಂದರೆ ರೋಗಿಗಳನ್ನು ಅವರನ್ನು ಉಳಿಸೋದು, ಅವರನ್ನು ಗುಣಮುಕ್ತರಾಗದೇ ಒಂದು ಉದ್ದೇಶದಿಂದ ನಾವು ಮುಂದುವರಿಬೇಕು. ಅದು ನಂತರ ಏನಂತ ನಮಗೆ ಅದರ ಪ್ರತಿಫಲ ಬರ್ತದೆ. ಯಾಕಂದರೆ ಯಾರೇ ಆಗಲಿ ನಮ್ಮ ಒಂದು ಉಪಯೋಗ ತಗೊಂಡ್ಕೊಂಡಾಗ, ನಮ್ಮಿಂದ ಉಪಚಾರ ತೆಗೆದುಕೊಂಡಾಗ ಅದರ ಪ್ರತಿಫಲವಾಗಿ ತಾವು ಪ್ರೀತಿಯಿಂದ ತಮ್ಗೆ ಏನೋ ತಮ್ಮ ದುಡ್ಡು ಕೊಡ್ತಾರೆ, ನಮಗೆಲ್ಲ ಇದು ಮಾಡ್ತಾರೆ. ಆ ರೀತಿ ನಾನು ವೃತ್ತಿಯನ್ನು ಒಪ್ಪಿಸ್ಕೊಂಡು ಬಂದಿದ್ದೀನಿ. ನಾನು ಇಲ್ಲಿವರೆಗೂ ಸಹ ಕೆಲವೊಮ್ಮೆ ನಾನು 24 ತಾಸುವರೆಗೂ ಅಂತ ಒಂದು ವೃತ್ತಿಯಲ್ಲಿ ನನ್ನ ಕಾಯಕದಲ್ಲಿ ನಾನು ನಿರತನಾಗಿದ್ದೆ. ಯಾಕಂದರೆ ರಾತ್ರಿ ಯಾವುದೇ ವೇಳೆಯಲ್ಲಿ ಬಂದರೂ ಸಹ ನಾನು ರೋಗಿಗಳನ್ನು ಉಪಚಾರ ಮಾಡಿದ್ದೀನಿ. ಆದರೆ ಇತ್ತಿತ್ತಲಾಗಿ ನನ್ನ ಒಂದು ವಯಸ್ಸಿನ ಇದರಿಂದ ನಾನು ಈಗ ರಾತ್ರಿ ವೇಳೆಯಿಂದ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಆದರೆ ಬೆಳಗಿನಿಂದ ಸಾಯಂಕಾಲವರೆಗೆ ಯಾವುದೇ ರೋಗಿಗಳು ಬಂದರೂ ಸಹ ನಾನು ಚಿಕಿತ್ಸಕರಿಗೆ ಅಂತ ನಿರಾಕರಿಸಿದ್ದೆ. ನಾವು ವೈದ್ಯಕೀಯ ವೃತ್ತಿಯ ಪಾವಿತ್ರ್ಯತೆಯನ್ನು ಕಾಯ್ದುಕೊಂಡು ಹೋಗಬೇಕು. ನಮ್ಮ ವೈದ್ಯರಾಗಿ ನಮ್ಮನ್ನು ಯಾವ ರೀತಿ ಸಮಾಜದಲ್ಲಿ ನೋಡ್ತಾರೆ ಮೊದಲು ಭಾಳ ಮುಖ್ಯ. ಯಾಕಂದರೆ ಇವತ್ತು ಏನಾದರೂ ತೊಂದರೆ ಆಗಿದ್ದರೆ ಅವರನ್ನು ನಾವು ಆ ತೊಂದರೆಯಿಂದ ಗುಣಮುಕ್ತರಾಗಲಿಕ್ಕೆ, ರೋಗ ಗುಣಮುಕ್ತರಾಗಲಿಕ್ಕೆ ವೈದ್ಯರೇ ಅದಕ್ಕೆ ಯಾರು ಇರ್ತಾರೆ, ಮತ್ತೊಬ್ಬರು ಯಾರು ಇರೋದಿಲ್ಲ. ಈ ವೃತ್ತಿಯನ್ನು ಮಾಡೋರು ನಾವೇ ಹಾಂ, ಅದು ಒಂದು ಸ್ಲೋಗನೇ ಇದೆ, ಅದು ಆ ರೀತಿ ವಾಕ್ಯನೇ ಇದೆ, ವೈದ್ಯರು ನಾರಾಯಣರೇ ಅಂತ ಹೇಳುವಂಥದ್ದು. ಆದರೆ ನಾವು ಜೀವನ ಕೊಡೋರಲ್ಲ, ಬಟ್ ಜೀವನ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡೋರು. ಕೊಡುವವನು ತೆಗೆದುಕೊಳ್ಳೋನು ಮೇಲ್ನವನೇ.
ಆದರೆ ನಾವೇನಾದರೂ ಅದಕ್ಕೆ ಒಂದು ಸಹಾಯಕರಾಗಿ ನಮ್ಮ ವೃತ್ತಿಯಿಂದ ನಾವು ಅವರನ್ನು ನಾವು ರೋಗಮುಕ್ತರನ್ನಾಗಕ್ಕೆ ನಾವು ಪ್ರಯತ್ನಿಸ್ತೀವಿ ಇಷ್ಟೇ. ಅದಕ್ಕೆ ಫಸ್ಟ್ ನಮ್ಮ ಪ್ರಿಫರೆನ್ಸ್ ಏನಾದರೂ ಇತ್ತಂತಂದರೆ ಮೊದಲ ರೋಗಿಯನ್ನು ರೋಗದಿಂದ ಗುಣಮುಕ್ತ ಮಾಡೋದು. ನಂತರ ಏನಂದರೆ ನಮ್ಮ ಅದು ಪ್ರತಿಫಲ ಬಂದೇ ಬರ್ತಾ ಇದೆ. ಇಲ್ಲ, ನನಗೆ ಆ ಭಾವನೆಯಿಂದ ನಾನು ಯಾವುದೋ ಉದ್ದೇಶವನ್ನು ಇಟ್ಕೊಂಡಿಲ್ಲ. ನಾನು ಯಾವುದೇ ಒಂದು ಪ್ರಶಸ್ತಿಗಾಗಲಿ ಗುರುತಿಸ್ಕೊಳ್ಳೋದಕ್ಕಾಗಲಿ ನಾನು ವೃತ್ತಿಯನ್ನು ಮಾಡಿಲ್ಲ. ನಾನು ಮನಪೂರ್ವಕವಾಗಿ ನನ್ನ ಏನಿದೆ ನಾನು ಒಬ್ಬೊಬ್ಬರು ವೈದ್ಯನಾಗಿ ಏನು ಮಾಡಬೇಕು ಆ ಕಾಯಕದಿಂದ ನಾನು ಮುಂದುವರಿತಿದ್ದೀನಿ. ಯಾವುದೇ ನನಗೆ ಪ್ರಶಸ್ತಿ, ಯಾವುದೇ ಒಂದು ಇದಕ್ಕೆ ಸನ್ಮಾನಕ್ಕೆ ನಾನು ಯಾವುದಕ್ಕೂ ನಾನು ಅದನ್ನು ಆಸೆ ಪಟ್ಟವನಲ್ಲ. ಅದು ಎಲ್ಲ ನಮಗೆ ದೊರಕೋದು ಈ ಏನು ಜನರು ಗುಣಮುಖರಾಗಿ ನಮ್ಮನ್ನ ಶುಭ ಹಾರೈಸ್ತಾರಲ್ಲ, ನಮ್ಮನ್ನು ನೆನೆಸ್ತಾರೆ, ಯಪ್ಪ ನೀವು ನಾ ಎಂಥ ಇದ್ರೂ ನನ್ನ ಜೀವ ಉಳಿಸಿದ್ರಿ ನೀವು ಅನ್ನೋತಲ್ಲ. ಅದಕ್ಕಿಂತ ಹೆಚ್ಚಿನ ನಮಗೆ ಸನ್ಮಾನ ಪ್ರಶಸ್ತಿ ನಮಗೆ ಯಾವುದೂ ದೊಡ್ಡದಲ್ಲ ಅನ್ನೋದು ನಮ್ಮ ಭಾವನೆ. ಇಂತಹ ಜನಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಮುಲ್ಲಾರವರ ಸಾರ್ವಜನಿಕ ಸೇವೆಯನ್ನ ಸರ್ಕಾರ, ಸಂಘ ಸಂಸ್ಥೆಗಳು ಗುರುತಿಸಬೇಕಾಗಿದೆ. ಕ್ಷಮಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇಂಥ ವೈದ್ಯರು ನಮ್ಮ ಜೊತೆಗಿರೋದು ನಮ್ಮ ಹೆಮ್ಮೆ, ಮುದ್ದೇಬಿಹಾಳ ಜನತೆ ಹೆಮ್ಮೆ. ದಯವಿಟ್ಟು ಸರ್ಕಾರ ಇಂಥವ್ರನ್ನ ಗುರುತಿಸಿ ಗೌರವಿಸಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ಸರ್. 3 ಥರದ ಇದು ಬರ್ತಾವೆ ಪರಿಸ್ಥಿತಿಗಳು. ಒಂದು ಅಪೇಕ್ಷಿತ ಪರಿಸ್ಥಿತಿ, ಅನಪೇಕ್ಷಿತ ಪರಿಸ್ಥಿತಿ, ಅದು ಹಿಂಗೆಲ್ಲದು. ಅದು ಎಂದೂ ಅವ್ರ ಪರಿಸ್ಥಿತಿಗಾಗಲ್ಲ. ಸರ್ಕಾರ ಇಂಥ ಒಂದು ಡಾಕ್ಟರ್ R.R. ಪತ್ಕಿಯವರ ನಂತರ ನಾವು ಕಂಡುಕೊಂಡಂಥ ಒಬ್ಬ ಅಪ್ರತಿಮ ವೈದ್ಯರು ಡಾಕ್ಟರ್ ಎ. ಮುಲ್ಲಾರವರು ಅವ್ರನ್ನ ಸರ್ಕಾರ ಗುರುತಿಸಿ ರಾಜ್ಯೋತ್ಸವ ಅಂತ ಪ್ರಶಸ್ತಿಗಳನ್ನ ಕೊಡೋದ್ರ ಮೂಲಕ ವೈದ್ಯಕೀಯ ಕ್ಷೇತ್ರ ಸೇವೆಯನ್ನು ಸಾರ್ಥಕತೆ ಪಡೆಯೋ ದಿಶೆಯಲ್ಲಿ ಸರ್ಕಾರ ಮುಂದಾಗಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಡವರ ಪರವಾಗಿರುವ ನಿಮಗಿದೋ ಅವಿಭಜಿತ ಮುದ್ದೇಬಿಹಾಳ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಶುಭ ಹಾರೈಕೆಗಳು ಸರ್.